ದೊಡ್ಡ ಕಾಳಿಂಗವೊಂದು ಸಣ್ಣ ಕಾಳಿಂಗ ಸರ್ಪವನ್ನು ನುಂಗಿತ್ತು. 5-6 ದಿನ ಕಳೆದರೂ ಹಾವು ತೋಟ ಬಿಟ್ಟು ಕದಲದೇ ಇರುವುದರಿಂದ ಮನೆಯವರು ಆತಂಕಗೊಂಡಿದ್ದರು. ಕುಮಟಾ ತಾಲೂಕಿನ ಯಲವಳ್ಳಿಯ ಲಕ್ಷ್ಮೀನಾರಾಯಣ್ ಹೆಗಡೆಯವರ ಮನೆಯ ತೋಟದಲ್ಲಿ 5 ದಿನಗಳ ಹಿಂದೆ 2 ಕಾಳಿಂಗಗಳು ಸೆಣಸಾಡುತ್ತಿತ್ತು. ಈ ವೇಳೆ ದೊಡ್ಡ ಕಾಳಿಂಗ ಸಣ್ಣ ಕಾಳಿಂಗ ಸರ್ಪವನ್ನ ನುಂಗಿದೆ. ನಂತರ 5ರಿಂದ 6 ದಿನ ಕಳೆದರೂ ಹಾವು ತೋಟ ಬಿಟ್ಟು ಕದಲದೆ ವಿಶ್ರಾಂತಿಗೆ ಕುಳಿತಿತ್ತು. ತೋಟದಲ್ಲಿ ಓಡಾಡುವಾಗ ಪದೇ ಪದೇ ಕಾಲಿಗೆ ಸಿಗುತ್ತಿತ್ತು. ಹೀಗಾಗಿ ಭಯದಿಂದ 3-4 ದಿನದಿಂದ ತೋಟಕ್ಕೆ ಕೆಲಸದವರು ಬರಲು ಹೆದರುತ್ತಿದ್ದರು. ಹಾವಿನಿಂದ ಜನರಿಗೆ ಅಥವಾ ಜನರಿಂದ ಹಾವಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಕುಮಟಾದ ಉರಗ ತಜ್ಞರಾದ ಸ್ನೇಕ್ ಪವನ್ ಅವರಿಗೆ ಮಾಹಿತಿ ನೀಡಲಾಯಿತು. ಈ ವೇಳೆ ಅವರು ಹಾವನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡುವಲ್ಲಿ ಸಫಲರಾಗಿದ್ದಾರೆ. ಈ ಕಾಳಿಂಗವು 15 ಅಡಿ ಉದ್ದವಿದ್ದು 11 ಕೆಜಿ 340 ಗ್ರಾಂ ತೂಕವಿದೆ. ಇಷ್ಟು ಭಾರವಾದ ಕಾಳಿಂಗ ಸರ್ಪ ಇದುವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ದಾಖಲಾದ ಸಂಗತಿಗಳು ಇಲ್ಲ. ಕಳೆದ ವರ್ಷ ಆಗುಂಬೆಯಲ್ಲಿ ಸುಮಾರು 12 ಕೆಜಿ ಭಾರದ ಕಾಳಿಂಗ ಸಿಕ್ಕಿದ್ದು ಭಾರತದಲ್ಲಿಯೇ ಅತಿ ಭಾರವಾದ ಕಾಳಿಂಗವಾಗಿದೆ ಎನ್ನಲಾಗಿದೆ. ಇದಕ್ಕೆ ಕಿಂಗ್ ಕೋಬ್ರಾ ಅಂತ. ಕಿಂಗ್ ಕೋಬ್ರಾ ಅಂತಂದ್ರೆ ಅದೇ ಹಾವುಗಳ ರಾಜ, ಕಿಂಗ್ ಅಲ್ಲ ಹೆಸರು ಬಂತು. ಅಂದ್ರೆ ಎಲ್ಲಾ ಹಾವುಗಳನ್ನ ಇದು ಡಾಮಿನೇಟ್ ಮಾಡ್ತದೆ. ಅಂದ್ರೆ ಈಗ ನಾಗರವಾಗಿರ್ಲಿ, ಕ್ಯಾರೆವಾಗಿರ್ಲಿ, ಇಲ್ಲ ಇದ್ರದೇ ಏರಿಯಾದಲ್ಲಿ ಮತ್ತೊಂದು ಕಾಳಿಂಗ ಸರ್ಪ ಬಂದ್ರು ಆ ಕಾಳಿಂಗ ಸರ್ಪಗೆ ಇದು ಹಿಡ್ಕ ತಿಂತದೆ. ಹಿಂಗ್ ಸ್ವಲ್ಪ ಹೊರಗಡೆ ಹಾಕಿದ್ರು ಮತ್ತೆ ಇಲ್ಲಿ ಇದೇ ಜಾಗಕ್ಕೆ ಬರ್ತದೆ ಹೇಳಿಲ್ಲ. ಯಾಕಂದ್ರೆ ಇದ್ರದ್ದು ಜಾಗ, ಇದ್ರದ್ದು ಒಂದು ಏರಿಯಾ ಸಾಧಾರಣ ಹೋಮ್ ರೇಂಜ್ 5-6 ಕಿಲೋಮೀಟರ್. ವಿಸ್ಮಯ ನ್ಯೂಸ್, ಕುಮಟಾ.